ಪ್ರಯಾಣಿಕನ ಮೇಲೆ ಬಿಎಂಟಿಸಿ ಚಾಲಕ ಗೂಂಡಾವರ್ತನೆ ತೋರಿದ್ದಾನೆ. ತಡರಾತ್ರಿ ಪ್ರಯಾಣಿಕನ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಪ್ರಯಾಣಿಕರಿಗೆ ಬಿಎಂಟಿಸಿ ಬಸ್ ಎಷ್ಟು ಸೇಫ್ ಎಂಬ ಪ್ರಶ್ನೆ ಎದ್ದಿದೆ. ಜಾಲಹಳ್ಳಿಯಿಂದ ಬಾಗಲಗುಂಟೆಗೆ ಪ್ರಯಾಣಿಕ ಟಿಕೆಟ್ ಪಡೆದಿದ್ದ. ಬಸ್ ಹತ್ತಿದ ನಂತರ ಬಾಗಲಗುಂಟೆ ಲಾಸ್ಟ್ ಸ್ಟಾಪ್ ಅಂತ ಹೇಳಿದ್ದಾರೆ. ಆದರೆ ಬಸ್ ಹತ್ತುವಾಗ ಚಿಕ್ಕಬಾಣಾವರ ಬೋರ್ಡ್ ಹಾಕಿದ್ರಿ, ಈಗ ಬಾಗಲಗುಂಟೆ ಲಾಸ್ಟ್ ಸ್ಟಾಪ್ ಅಂತಿದ್ದೀರಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಪ್ರಯಾಣಿಕ ಪ್ರಶ್ನೆ ಮಾಡಿದ ಕೂಡಲೇ ಚಾಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಲ್ಲಿಕಾರ್ಜುನ್ ದರ್ಪ ಮೆರೆದಿದ್ದಾನೆ. ಜಾಲಹಳ್ಳಿಯ ಬಳಿ ಈ ಘಟನೆ ನಡೆದಿದ್ದು ಬಿಎಂಟಿಸಿ ಇವಿ ಬಸ್ ಚಾಲಕ ಮಲ್ಲಿಕಾರ್ಜುನ್ ನಡೆಗೆ ಪ್ರಯಾಣಿಕ ಆಕ್ರೋಶ ಹೊರಹಾಕಿದ್ದಾರೆ. ಮಹಿಳೆಯರ ರಕ್ಷಣೆಯ ದೃಷ್ಟಿಯಿಂದ ಪುಂಡರಿಗೆ ಬಿಸಿ ಮುಟ್ಟಿಸಲು ಗದಗದಲ್ಲಿ ಅಕ್ಕಪಡೆ ಸಜ್ಜಾಗಿದೆ. ಜನನಿಬಿಡ ಪ್ರದೇಶದಲ್ಲಿ ಅಕ್ಕಪಡೆ ಸಿಬ್ಬಂದಿ ರೌಂಡ್ಸ್ ಹೊಡೆಯಲಿದ್ದಾರೆ. 2 ಶಿಫ್ಟ್ ಕೆಲಸ ಮಾಡುವ ಅಕ್ಕಪಡೆಯ ಸದಸ್ಯರು ಬಾಲ್ಯ ವಿವಾಹ, ಮಹಿಳೆ ದೌರ್ಜನ್ಯ ತಡೆಗೆ ಹೆಚ್ಚಿನ ಒತ್ತು ನೀಡಲಿದ್ದಾರೆ. ಸಹಾಯವಾಣಿಗೆ ಕರೆ ಮಾಡಿದ್ರೆ ತಕ್ಷಣ ಅಕ್ಕಪಡೆ ಧಾವಿಸಲಿದೆ. ಮಹಿಳಾ ಪೊಲೀಸ್ ಠಾಣೆ ವ್ಯಾಪ್ತಿ ಅಕ್ಕಪಡೆ ಕೆಲಸ ಮಾಡ್ತಾ ಇದೆ. 4 ಮಹಿಳಾ ಹೋಂಗಾರ್ಡ್ ಸೇರಿ ಪೊಲೀಸ್ ಸಿಬ್ಬಂದಿ ಸೇವೆ ಸಲ್ಲಿಸಲಿದ್ದಾರೆ. ಕರ್ನಾಟಕ ಸರ್ಕಾರ ನಮ್ಗೆ ಒಳ್ಳೆ ಬೆನಿಫಿಟ್ ಕೊಟ್ಟಿದೆ. ಅಕ್ಕಪಡೆ ಅನ್ನೋದು ತುಂಬ ಯೂಸ್ಫುಲ್ ಆಗಿದೆ. ಅದರಲ್ಲಿ ಗರ್ಲ್ಸಿಗಾಯಿತು, ಹೆಣ್ಮಕ್ಳಿಗೆ ಎಲ್ಲರಿಗೂ ತುಂಬ ಬೆನಿಫಿಟ್ ಇದೆ. ಅದರಿಂದ ನಮ್ಮ ಪರ್ಸ್ನಲ್ ಆಯಿತು, ಹಿಂಗೆ ಹುಡುಗರೆಲ್ಲ ಚುಡಾಯಿಸೋದು, ಅವರು ದಾರಿಯಲ್ಲೆಲ್ಲ ನಿಂತಿರ್ತಾರಲ್ವ, ಸೊ ಅವ್ರದ್ದೆಲ್ಲ ವೆಹಿಕಲ್ಸ್ ಎಲ್ಲ ಇರುತ್ತೆ. ಸೊ ಅದರಿಂದ ನೋಡಿ ಹುಡುಗರೆಲ್ಲ ಇಲ್ಲ ಸಂಬಡಿ ಇಲ್ಲ ಇದ್ದಾರೆ ಅಂತ ಹೇಳಿ ಅವರು ಸುಮ್ಮನೆ ಹೋಗ್ಬಿಡ್ತಾರೆ ಅವ್ರ ಪಾಡಿಗೆ. ಅವ್ರು ಇದ್ದಾರೆ ಅಂತ ನಾವಿಷ್ಟು ಸೇಫ್ ಆಗಿದ್ದೀವಿ. ಕರ್ನಾಟಕ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರಬೇಕು ಹೆಣ್ಮಕ್ಳು. ಅಕ್ರಮವಾಗಿ ನಡೀತಾ ಇದ್ದ ಕಲ್ಲು ಕ್ವಾರಿ ಲಾರಿಗಳ ಓಡಾಟದಿಂದಾಗಿ ಮುಖ್ಯ ಸೇತುವೆಯೇ ಕುಸಿದು ಬೀಳುವಂತಹ ಸ್ಥಿತಿ ತಲುಪಿದೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಯಲಕನೂರು ಹೊಸಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿದ್ದು ಸೇತುವೆಯ ಕಂಬಗಳು ಬಿರುಕು ಬಿಟ್ಟಿವೆ. ಸೇತುವೆಯ ತಳಭಾಗದಲ್ಲಿರುವ ಕಾಂಕ್ರೀಟ್ ಪೂರ್ಣ ಉದುರಿ ಹೋಗಿದ್ದು ಕಬ್ಬಿಣ ಸಲಾಕೆಗಳು ಕೂಡ ಮುರಿದಿವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸೇತುವೆ ಹಲವು ಭಾಗಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೆರೆದುಕೊಂಡು ತಳಭಾಗ ಕಾಣಿಸ್ತಾ ಇದೆ. ಸೇತುವೆ ಮೇಲೆ ಓಡಾಡ್ತಾ ಇರುವ ಭಾರೀ ವಾಹನಗಳನ್ನು ಕೂಡಲೇ ಸ್ಥಗಿತಗೊಳಿಸುವಂತೆ ಜನರು ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಶಾಸಕ ಮಂತರ್ಗೌಡ, ಕೂಡಲೇ ಅನುದಾನ ತಂದು ನೂತನ ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ನಿಮಗೆ ಗೊತ್ತು ಆ ರೋಡಲ್ಲಿ ಯಾವ ರೀತಿಯಲ್ಲಿ ವಾಹನಗಳು ಓಡಾಡ್ತಾವ್ರೆ. ನಾನು ಆಗಲೇ 3 ಕೋಟಿದು ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಮಾತ್ರ ಈ ಮಟ್ಟಕ್ಕೆ ಬೀಳ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ಇಷ್ಟು ಬೇಗ ಆಗುತ್ತೆ ಅಂತಲ್ಲ. 15 ಕೋಟಿ ರೋಡ್ ಹೆಂಗರೂ ಸ್ಟಾರ್ಟ್ ಆಗಿದೆ. ಬರೋಂಥ ಈಗ ಅಧಿವೇಶನ ಟೈಮಲ್ಲಿ ನಾನು ಸಚಿವರ ಹತ್ರ ಮಾತಾಡಿ ಆ 3 ಕೋಟಿ ಏನು ಕಾಮಗಾರಿಗೆ ಅವಶ್ಯಕತೆ ಇದ್ದಂಥ ಹಣಕಾಸನ್ನ ಬಿಡುಗಡೆ ಮಾಡ್ಸೋಕ್ಕೆ ನಾನು ಜವಾಬ್ದಾರಿ. ಮತ್ತು ಇದು ನಾನು ಸಂಪರ್ಕ ಬಂದ್ ಮಾಡಬೇಕು ಅಂತ ಅವ್ರು ಹೇಳಿದರೆ, ದೊಡ್ಡ ಅಂದರೆ ಹೆವಿ ಲೋಡ್ ಗಾಡಿಗಳು ಓಡಿಸೋದು ಬೇಡ ಅಂತ ಏನು PWD ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರಬೇಕು. ಆ ರೀತಿಲಿ ಪಾಲಿಸ್ಬೇಕು ಅಂತ ನಾನು ಅಲ್ಲಿ ಲೈನಲ್ಲಿರೋಂಥವ್ರೆಲ್ಲ, ಅಂದರೆ ಆ ರೋಡಲ್ಲಿರೋಂಥ ಎಲ್ಲ ಗಾಡಿಗಳಿರ್ಬೋದು, ಇಲ್ಲಾಂದರೆ ಟ್ರಾನ್ಸ್ಪೋರ್ಟ್ ಗಾಡಿಗಳು, ಅಂದರೆ ನಮ್ಮೇನು ಕ್ರಷರ್ಗಳ ಗಾಡಿ ಏನಿದೆ ಅದನ್ನ ನಿಲ್ಲಿಸಬೇಕು ಅಂತ. ನರಸೀಪುರದ ಕೆಎಸ್ಐಸಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ವಿಚಾರದ ಬಗ್ಗೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಕೆಎಸ್ಐಸಿ ಮುಚ್ಚುವ ಪ್ರಮೇಯವೇ ಇಲ್ಲ. ಕೆಲವರು ಕೆಎಸ್ಐಸಿ ಮುಚ್ಚಲಾಗುತ್ತೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಕೆಎಸ್ಐಸಿ ಒಂದು ಸರ್ಕಾರಿ ಸಂಸ್ಥೆ. ಇಂತಹ ಸಂಸ್ಥೆಯನ್ನ ನಾವೇಕೆ ಮುಚ್ಚುತ್ತೇವೆ? ಅಧಿಕಾರಿಗಳು ಎಲ್ಲ ಕಡೆ ಜಾಗ ಪರಿಶೀಲನೆ ಮಾಡಿದ್ದಾರೆ. ಬಳಿಕ ಇದು ಸೂಕ್ತ ಜಾಗ ಅಂತ ತಿಳಿಸಿರುವ ಕಾರಣ ಇಲ್ಲಿ ಕ್ರೀಡಾಂಗಣ ಮಾಡಲು ಮುಂದಾಗಿದ್ದೇವೆ. ಕೆಎಸ್ಐಸಿ ನೌಕರರು ಅಥವಾ ಇನ್ನಿತರರಿಗೆ ಅನುಮಾನ ಇದ್ದರೆ ಬನ್ನಿ ಚರ್ಚೆ ಮಾಡೋಣ. ಕ್ರೀಡಾಂಗಣ ನಿರ್ಮಾಣದಿಂದ ನಮ್ಮ ಕ್ರೀಡಾಪಟುಗಳಿಗೆ ಒಳಿತಾಗತ್ತೆ. ಹೀಗಾಗಿ ಕ್ರೀಡಾಂಗಣ ವಿಚಾರದಲ್ಲಿ ಯಾರಿಗೂ ಗೊಂದಲ ಬೇಡ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.